ದೀಪ ಅವರೇ, ನೀವ? ಎಸ್ ಚಿರಾಗ್, ನಾನೇ. ಬಟ್ ನೀವ್ಯಾಕೆ ನನ್ನನ್ನು ದೀಪ ಅಂತ ಕರೆದ್ರಿ? ನೀವಿನ್ನೂ ದೀಪ ಅವ್ರನ್ನ ಮರ್ತಿಲ್ಲ ಅಲ್ಲ? ಅವ್ರನ್ನ ಮರೆಯೋದು ಒಂದೇ, ನಾನು ಸಾಯೋದು ಒಂದೇ. ದೀಪ ಅವ್ರನ್ನ ನೀವು ಅಷ್ಟು ಪ್ರೀತಿ ಮಾಡ್ತಿದ್ದೀರಾ ಅಂತಾಯ್ತು. ನಾನು ಬದುಕಿರೋದೇ ದೀಪ ಅವ್ರ ಪ್ರೀತಿಗೋಸ್ಕರ. ಅಲ್ಲ ಚಿರಾಗ್, ನೀವು ನನ್ನ ಮುಂದೆನೇ ಅವ್ರನ್ನ ಹಿಂಗೆ ಹೊಗಳಿದ್ರೆ ಹೆಂಗೆ? ಮೊದಲು ಅವ್ರ ಗುಂಗಿಂದ ಆಚೆ ಬನ್ನಿ. ಯಾರ್ಯಾರೋ ನನ್ನ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ದೀಪ ಅವ್ರೆ. ನಾನು ಯಾರ್ಯಾರೋ ಅಲ್ಲ, ಅವ್ರ ಹೆಂಡತಿ ಅಂತ ಹೇಳಿ ದೀಪ ಅವ್ರೆ. ನನ್ನ ಹೆಂಡತಿ ಯಾವತ್ತಿದ್ರು ದೀಪ ಅವ್ರು ಮಾತ್ರ ಅಂತ ಹೇಳಿ ಅವ್ರಿಗೆ. ಮತ್ತೆ ಯಾಕೆ ನನ್ನನ್ನು ಮದುವೆ ಆದ್ರಿ ಅಂತ ಕೇಳಿ ದೀಪ ಅವ್ರೆ. ನಾನು ನಿಮ್ಮನ್ನು ಮದುವೆ ಆಗಿರೋ ಉದ್ದೇಶನೇ ಬೇರೆ ಇದೆ. ಅದನ್ನು ಟೈಮ್ ಬಂದಾಗ ಹೇಳ್ತೀನಿ. ದೀಪ ಅವ್ರು ಕಾಣದೇ ಇರೋದ್ರ ಹಿಂದೆ ನಿಮ್ಮ ಕೈವಾಡ ಇದೆಯಾ ಅಂತ ಸದ್ಯದಲ್ಲೇ ಕಂಡುಹಿಡಿತೀನಿ. ಯಾಕೆ ಸುಮ್ಮನಾದ್ರಿ? ನೀವು ನನ್ನ ಈ ಥರ ಪ್ರಶ್ನೆ ಮಾಡೋದೆಲ್ಲ ನನಗೆ ಇಷ್ಟ ಆಗಲ್ಲ. ಇದು ಇಷ್ಟ ಇಲ್ಲದೆ ಆಗಿರೋ ಮದುವೆ. ಬಲವಂತದಿಂದ ಪ್ರೀತಿ ಹುಟ್ಟಲ್ಲ. ನಾನು ಈ ಮದುವೆನ ಒಪ್ಪೋದು ಇಲ್ಲ. ನನ್ನ ಹಸ್ಬೆಂಡ್ ನನ್ನನ್ನು ಎಷ್ಟು ಪ್ರೀತಿಸ್ತಿದ್ದಾರೆ. ಎಲ್ಲರೂ ನಾನು ಜೀವಂತವಾಗಿಲ್ಲ ಅಂತ ಅಂದ್ಕೊಂಡಿದ್ರು. ಅವ್ರು ಮಾತ್ರ ನಾನಿನ್ನೂ ಬದುಕಿದ್ದೀನಿ, ಸತ್ತಿಲ್ಲ ಅಂತ ನಂಬಿದ್ದಾರೆ. ಇಂಥ ಹಸ್ಬೆಂಡ್ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ಸೌಂದರ್ಯ, ಏನೋ ಎಲ್ಲರೂ ಬನ್ನಿ ಅರ್ಜೆಂಟಾಗಿ ಮಾತಾಡಬೇಕು ಅಂತ ಹೇಳಿದಿಲ್ಲ. ಎಲ್ಲರೂ ಬಂದಿದ್ದೀವಿ. ಏನಮ್ಮ ವಿಷಯ? ಹ್ಞೂ ಚಿಕ್ಕ ಮಾವ, ಇತ್ತೀಚೆಗೆ ಯಾಕೋ ಮನೆಯಲ್ಲಿ ಯಾರಿಗೂ ನೆಮ್ಮದಿನೇ ಇಲ್ಲ. ಅದು ಅಲ್ಲದೆ ಮಾವನ ಆರೋಗ್ಯ ಬೇರೆ ಪಾಪ ಹೀಗಾಗೋಗಿದೆ. ಇನ್ನು ದೀಪನ್ ಸಾವು. ಅದಕ್ಕೆ ಪ್ಲೀಸ್, ದೀಪ ಅವ್ರು ಸತ್ತಿಲ್ಲ, ಬದುಕಿದ್ದಾರೆ. ಸತ್ಯನ ಅರಗಿಸ್ಕೊಳ್ಳೋಕ್ಕೆ ನಿನಗೆ ಕಷ್ಟ ಆಗತ್ತೆ ಅಂತ ನನಗೆ ಗೊತ್ತು ಚಿರು. ಆದರೆ ಏನು ಮಾಡೋದು? ಅವಳಿಲ್ಲ ಅನ್ನೋ ಸತ್ಯ ನಾವು ಆಕ್ಸೆಪ್ಟ್ ಮಾಡ್ಕೊಳ್ಳೇಬೇಕಲ್ವಾ? ಮನೇಲಿ ಇಷ್ಟೆಲ್ಲ ಸಮಸ್ಯೆಗಳಾಗಿರೋ ಕಾರಣಕ್ಕೆ ಗೃಹ ಶಾಂತಿ ಹೋಮ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಒಳ್ಳೆ ಆಲೋಚನೆ ಕಣಮ್ಮ, ಅಲ್ವಣ್ಣ? ನಾಳೆನೇ ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಚಿರು ದಿಶಾನೇ ಕೂತು ಪೂಜೆ ಮಾಡಬೇಕು. ಓಹ್, ಒಳ್ಳೆ ಐಡಿಯಾ. ನಾನು ಈ ಪೂಜೆ ಕೂರಲ್ಲ. ನೀನು ಯಾಕೆ ಪೂಜೆಲಿ ಕೂರಲ್ಲ ಅಂತೀಯ ಅಂತ ನನಗೆ ಗೊತ್ತು. ದಿಶಾನ್ ಜೊತೆ ಕೂತು ಪೂಜೆ ಮಾಡಬೇಕಾಗುತ್ತಲ್ಲ ಅನ್ನೋ ಕಾರಣಕ್ಕೆ ಅಲ್ವಾ? ಆದರೆ ಈ ಪೂಜೆನ ನವ ದಂಪತಿಗಳೇ ಮಾಡಬೇಕು. ಅಂದರೆ ನೀವಿಬ್ಬರೇ ಕೂತು ಮಾಡಬೇಕು. ಇದನ್ನ ನಾನು ಹೇಳ್ತಿರೋದಲ್ಲ, ಪುರೋಹಿತರ ಹೇಳ್ತಿರೋದು. ಅವ್ರ ಮಾತನ್ನು ಮೀರೋಕ್ಕಾಗಲ್ಲ. ಸೊ ಈ ಪೂಜೆನ ಮಾಡಲೇಬೇಕು. ನಮಗೆ ನಮ್ಮ ಮನೆಯವ್ರು ಎಲ್ರಿಗೂ ಒಳ್ಳೇದಾಗಬೇಕು ಅನ್ನೋ ಕಾರಣಕ್ಕೆ ಮಾಡಲೇಬೇಕು. ಆಗಲ್ಲ ಅಂತ ಮಾತ್ರ ಹೇಳ್ಬೇಡ ಚಿರು. ಚಿರು, ಈಗ ಆಗಿರೋ ಅನಾಹುತಗಳೇ ಸಾಲ್ದ, ಇನ್ನೇನು ಆಗೋದು ಬೇಡ ಕಣೋ. ಈ ಪೂಜೆ ಕೂತ್ಕೊಳ್ಳೋಕೆ ಒಪ್ಕೊಳಪ್ಪ. ಚಿರು, ಚಿಕ್ಕಮ್ಮವ ಬಿಡಿ, ಅವ್ನು ನಾಳೆ ಪೂಜೆಗೆ ಕೂತ್ಕೊಂಡೇ ಕೂತ್ಕೋತಾ. ದಿಶಾ, ನಾಳೆ ಪೂಜೆಗೆ ಏನಾದ್ರು ಸ್ಯಾರಿ ಬೇಕಿದ್ರೆ ಹೋಗಿ ಪರ್ಚೇಸ್ ಮಾಡು. ನನ್ನ ಹತ್ರ ಟ್ರೆಡಿಷ್ನಲ್ ಸ್ಯಾರಿ ಇದೆ. ದಿಶಾ, ಚಿರು ಈ ಥರ ನಡ್ಕೋತಾಳೆ ಅಂತ ಬೇಜಾರು ಮಾಡ್ಕೋಬೇಡಮ್ಮ. ಪರವಾಗಿಲ್ಲ ಚಿಕ್ಕಮ್ಮವ, ದೀಪ ಅವ್ರ ಜೊತೆ ಹೊಂದ್ಕೊಂಡು ಹೋಗೋಕ್ಕೂ ಅವ್ರು ಟೈಮ್ ತೊಗೊಂಡ್ರಲ್ವಾ, ನಾನು ಆ ಟೈಮ್ಗೋಸ್ಕರ ಕಾಯ್ತೀನಿ. ಸರಿ ಮಾವ, ನಾನು ಆಫೀಸ್ಗೆ ಹೊಡ್ತೀನಿ. ನಾನು ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ. ಓಕೆ, ಐ ಟೇಕ್ ಎ ಲೀವ್. ಅಣ್ಣ, ಚಿಕ್ಕಮ್ಮವ, ನಾಳೆ ಪೂಜೆಗೆ ಏನೇನು ಬೇಕೋ ಎಲ್ಲ ಅರೇಂಜ್ಮೆಂಟ್ಸ್ ನೋಡ್ಕೊಳ್ಳಿ. ಹೂನಮ್ಮ. ನೀ ಪ್ರಭಾಕರ್, ಚಿರು ದಿಶಾ ಮದುವೆ ಆದಾಗ್ಲಿಂದ ನೋಡ್ತಾ ಇದೀನಿ.
ನಿಮ್ಮ ಮುಖದಲ್ಲಿ ಸಂತೋಷನೇ ಇಲ್ವಲ್ಲ? ಇನ್ನೂ ತಲೆನೋವಿದ್ಯಾ? ಚೇಚೆ ಹಾಗೇನಿಲ್ಲ. ಓಕೆ. ಸರಿ, ಎಲ್ಲ ಅರೇಂಜ್ಮೆಂಟ್ಸ್ ನೋಡ್ಕೊಳ್ಳಿ. ಸದ್ಯ ಈ ಒಂದು ಒಳ್ಳೆ ಕೆಲಸನಾದರೂ ಸೌಂದರ್ಯ ಮಾಡಿಸ್ತಿದ್ದಾಳಲ್ಲ, ಅದೇ ಸಮಾಧಾನ. ಅದಕ್ಕೆ ನೋಡಿ, ಎಲ್ಲ ಸಜೆಷನ್ಸ್ ತೊಗೊಂಡಾದ್ಮೇಲೆ ದೀಪ ಅವ್ರ ಹೆಸರು ಲಾಂಚ್ ಮಾಡ್ತಿರೋ ರಂಗದಾವಣಿ ಡಿಸೈನ್ಗೆ ಹೊಸ ಟಚ್ ಕೊಟ್ಟಿದ್ದೀನಿ. ಒಂದು ಸರ್ತಿ ನೋಡಿ. ಇದೇನು ಚಿರು, ಇನ್ನೂ ಈ ಲಂಗ ದಾವಣಿ ಡಿಸೈನ್ ಇಟ್ಕೊಂಡೆ ಕೂತಿದ್ಯಲ್ಲ, ಯಾಕೆ ನೀನು ಇದ್ರ ಬಗ್ಗೆ ಇಷ್ಟೊಂದು ತಲೆ ಕೆಡ್ಸ್ಕೊತಿದ್ಯಾ? ಇದು ನನ್ನ ಡ್ರೀಮ್ ಪ್ರಾಜೆಕ್ಟ್. ಅದಕ್ಕೆ ನೀವು ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೆ. ನೀವು ಹೀಗೆ ಮಾತಾಡ್ತಾ ಇದ್ದೀರಲ್ಲ. ಚಿರು, ನಿನ್ನ ಆಸೆ ಕನಸುಗಳಿಗೆ ಯಾವಾಗಲೂ ನನ್ನ ಸಪೋರ್ಟ್ ಇದ್ದೇ ಇರುತ್ತೆ. ಆದರೆ ನೀನು ಈ ಥರ ಸ್ಟ್ರೆಸ್ ಮಾಡ್ಕೊಳ್ಳೋದು ನನಗಿಷ್ಟ ಆಗ್ತಿಲ್ಲ. ಸ್ಟ್ರೆಸ್ಸಾ? ದೀಪ ಅವ್ರಿಗೋಸ್ಕರ ನಾನು ಎಂಥ ಸ್ಟ್ರೆಸ್ ತೊಗೊಳಕ್ಕೂ ರೆಡಿ. ನೋಡಿ, ಅಪ್ರೂವಲ್ಗೆ ನಿಮ್ಮ ಸೈನ್ ಬೇಕು. ಮೊದಲೊಂದು ಸೈನ್ ಹಾಕ್ಬಿಡಿ. ಅಪ್ರೂವ್ ಆಗಿಬಿಟ್ರೆ ಲಾಂಚ್ಗೆಲ್ಲ ಪ್ರಿಪೇರ್ ಮಾಡ್ಕೊಂಬಿಡ್ತೀನಿ. ತೊಗೊಳ್ಳಿ. ನಾನು ಇದಕ್ಕೆ ಸೈನ್ ಮಾಡಲ್ಲ. ಯಾಕದಕ್ಕೆ? ಗೊತ್ತಾಗುತ್ತೆ, ಬಾ ನನ್ನ ಜೊತೆ. ಗೈಸ್, ಅಟೆನ್ಷನ್ ಪ್ಲೀಸ್. ಇನ್ನು ಮುಂದೆ ಪ್ರಾಜೆಕ್ಟ್ ರಿಲೇಟೆಡ್ ಎನಿ ಅಪ್ರೂವಲ್ ಆಗಿರ್ಬೋದು ಅಥವಾ ಆಫೀಸಲ್ಲಿರೋ ಎನಿ ಫೈಲ್ ಆಗಿರ್ಬೋದು, ಅದನ್ನೆಲ್ಲ ದಿಶಾನೇ ಸೈನ್ ಮಾಡ್ತಾರೆ. ಅದಕ್ಕೆ ಏನು ಹೇಳ್ತಾ ಇದ್ದೀರಾ? ಎಸ್, ಇನ್ನು ಮುಂದೆ ಯಾವುದೇ ಫೈಲ್ ಅಪ್ರೂವಲ್ಗಾಗಲಿ ಸಿಗ್ನೇಚರ್ ಆಗಲಿ ದಿಶಾನೇ ಮಾಡ್ತಾರೆ. ಕಂಗ್ರ್ಯಾಚುಲೇಷನ್ಸ್ ದಿಶಾ. ಓಕೆ, ಆಲ್ ಆಫ್ ಯು ಕ್ಯಾರಿ ಆನ್. ಎಸ್ ಮ್ಯಾಮ್. ಎಸ್ ಅದಕ್ಕೆ ಒಂದು ನಿಮಿಷ. ಅದಕ್ಕೆ ಏನು ಮಾಡ್ತಾ ಇದ್ದೀರಾ? ನಿನ್ನೆ ಮೊನ್ನೆ ಬರ್ತವ್ರಿಗೆ ಸೈನಿಂಗ್ ಅಥಾರಿಟಿ ಕೊಡ್ತಾ ಇದ್ದೀರಾ? ಹೌದು ಚಿರು, ಪವರ್ ಆಫ್ ಅಟರ್ನಿನ ಅವಳ ಹೆಸರಿಗೆ ಮಾಡಿದ್ದೀನಿ. ಅದೇ ಯಾಕೆ? ದಿಶಾ ಈಗ ಮುಂಚಿನ ಥರ ಬರೀ ಡಿಸೈನರ್ ಅವ್ರ ಮಾಡೆಲ್ ಅಲ್ಲ, ನೀನು ಹೆಂಡತಿ, ಅದನ್ನ ಮರಿಬೇಡ. ನೀನು ಅವಳನ್ನ ಇನ್ನೂ ಹೆಂಡತಿ ಅಂತ ಒಪ್ಕೊಳ್ದೆ ಹೋದ್ರು ಅವಳು ದೊಡ್ಡ ಮನೆ ಸೊಸೆ ಅಂತ ನಾವು ಒಪ್ಕೊಳ್ಳೇಬೇಕು. ಸೊಸೈಟಿಯಲ್ಲಿ ಕೂಡ ಅವಳನ್ನ ದಿಶಾ ಚಿರಾಗ್ ಅಂತಾನೆ ಗುರುತಿಸ. ಅವಳಿಗೂ ಕಂಪ್ನಿ ಹ್ಯಾಂಡಲ್ ಮಾಡಿ ಅಭ್ಯಾಸ ಆಗಲಿ. ನಾನು ಒಬ್ಳೆ ಅಂತ ಎಷ್ಟು ದಿನ ಮಾಡೋಕ್ಕಾಗುತ್ತೆ ಚಿರು? ಅದಕ್ಕೆ ನಿಮ್ಗೆ ಇದನ್ನೆಲ್ಲ ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ಲ ಅಂದಿದ್ರೆ ಅಟ್ಲೀಸ್ಟ್ ಅಚ್ಚುಕಾದ್ರೂ ಈ ಜವಾಬ್ದಾರಿನ ಕೊಡ್ಬೋದಾಗಿತ್ತಲ್ವಾ? ಅರ್ಚನಂಗೆ ಇದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ ನಿನಗೆ ಗೊತ್ತಿಲ್ವಾ?